ಹಾಯ್ ಎಲ್ರು ಹೇಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೀನಿ, ನೀವು ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ಫ್ರೆಂಡು ಹೊರಟಿರುವುದು ಕಾವೇರಿಧಾಮ ಹತ್ತಿರ ಇರುವ ಸಾಯಿಬಾಬಾ ದೇವಸ್ಥಾನಕ್ಕೆ ಹೊರಟಿದ್ದು. ಮೈಸೂರಿಂದ ಫುಲ್ಲು ನಾವಿಬ್ಬರು ಬೈಕಲ್ಲಿ ಹೊರಟಿದ್ದು. ಹಂಗೆ ಆ ಕಡೆ ಈ ಕಡೆ ನೇಚರು ತುಂಬ ಚೆನ್ನಾಗಿತ್ತು. ಮಾತ್ರ ಫುಲ್ಲು ಬೈಕ್ ರೈಡಿಂಗ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಕಾವೇರಿಧಾಮ ಹತ್ರ. ಹಂಗೆ ಅಂತೂ ಇಂತೂ ಪಾಂಡವಪುರ ಹತ್ರ ತಲುಪಿತು. ಪಾಂಡವಪುರದಿಂದ ಏನಿಲ್ಲ ಅಂದರೂ ಒಂದು 7-8 ಕಿಲೋಮೀಟ್ರು ಅಷ್ಟೇ ಇರ್ಬೋದು. ನೀವು ಹೋಗಿ ನೋಡಿ, ಚೆನ್ನಾಗಿದೆ ಪ್ಲೇಸು. ಅಂತೂ ಇಂತೂ ನಾವೀಗ ಸಾಯಿಬಾಬಾ ದೇವಸ್ಥಾನಕ್ಕೆ ತಲುಪಿದ್ವು. ಹಂಗೆ ಎಲ್ಲ ಪೂಜೆ ಮಾಡಿಕೊಂಡು ನೋಡಿಕೊಂಡು ಆ ಕಡೆ ಈ ಕಡೆ ಅಂತೆಲ್ಲ ಹೋದು. ಅದು ಆ ಸಾಯಿಬಾಬಾ ದೇವಸ್ಥಾನ ನೆಲೆ ಹಾಕಿರೋದು ಒಂದು ಎಸ್ಟೇಟ್ ಹತ್ರ. ಆ ಎಸ್ಟೇಟ್ ವೆದರು ಎಲ್ಲ ಸಖತ್ತಾಗಿತ್ತು. ನೀವು ಒಂದ್ಸತಿ ಬನ್ನಿ ನೋಡಿ, ಚೆನ್ನಾಗಿದೆ. ಹಾಗೆ ಅಲ್ಲೆಲ್ಲ ಕನ್ವೆನ್ಷನ್ ಹಾಲ್ ಏನೇನೋ ಇದೆ ಫಂಕ್ಷನ್ಗಳು ಮಾಡೋಕ್ಕೆ. ಹಾಗೆ ಅದ್ರ ಹಿಂದಿನ ರಹಸ್ಯ ಏನಪ್ಪ ಅಂದರೆ, ಸಾಯಿಬಾಬಾ ದೇವಸ್ಥಾನದ್ದು ಅಲ್ಲಿ ಒಬ್ಬರು ಎಸ್ಟೇಟ್ ಓನರ್ ಇದ್ದಾರೆ. ಅವರು ರಿಟೈರ್ಡ್ IAS ಆಫೀಸರು. ಅವ್ರ ಕನಸಲ್ಲೇನೋ ಅದು ದೇವಸ್ಥಾನ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಅವ್ರ ಕನಸಲ್ಲಿ ಸಾಯಿಬಾಬಾ ದೇವ್ರು ಬಂದ್ಬಿಟ್ಟು ಕೇಳಿದ್ರಂತೆ, ನನಗೆ ನೀವೊಂದು ದೇವಸ್ಥಾನ ಮಾಡಿಕೊಡ್ಬೇಕು, ದೇವಸ್ಥಾನ ಮಾಡಿಕೊಡಿ ನನಗೊಂದು ಅಂತ. ಅದಕ್ಕೆ ಅವರು ಆ ದೇವಸ್ಥಾನ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಹಂಗೆ ಹೇಳಿದ್ರಿಂದ ಸಾಯಿಬಾಬಾ ಕನ್ಸಲ್ಲಿ ಬಂದು ಅಂತ ಹೇಳ್ತಾರೆ ಸುತ್ತಮುತ್ತ ಜನ ಎಲ್ಲ. ಅವರು ಹೇಳ್ತಾರೆ. ಆವಾಗ ಅವ್ರು ಕಟ್ಸೋಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅವರಿಗೆ ಫುಲ್ಲು ಕಷ್ಟಗಳು, ಕಟ್ಟಿಸ್ಬೇಕಾದ್ರೆ ತುಂಬ ಕಷ್ಟ ಸಂಕಷ್ಟಗಳು ಎಲ್ಲ ಫುಲ್ಲು ಉಂಟಾದಂತೆ. ಕಟ್ಸಿದ್ರಂತೆ ಹಂಗೆ ಆರಾಮಾಗಿ ಎಲ್ಲ ಎಷ್ಟೋ ತಿಂಗಳು ಕಾಲ ಕಟ್ಸಿದ್ರಂತೆ. ಕಟ್ಸಿ ಆದಮೇಲೆ ಎಲ್ಲ ಮುಗೀತಂತೆ. ಎಲ್ಲ ಫುಲ್ ಸ್ಥಾಪನೆ ಆಯಿತು ಅಲ್ಲೊಂದು ದೇವಸ್ಥಾನ. ಆಮೇಲೆ ಅವ್ರಿಗಿನ್ನ ಕಷ್ಟಗಳೇ ಎದುರಾಗಲಿಲ್ವಂತೆ. ಕಷ್ಟಗಳು ಎದುರಾಗಲಿಲ್ಲ ಹಂಗಂತ ಹೇಳ್ತಾರೆ. ಇದು ಸಾಯಿಬಾಬಾ ಹಿಂದಿನ ರಹಸ್ಯ. ಈ ಸ್ಥಾಪನೆ ಆಗೋದಕ್ಕೆ ಸಾಯಿಬಾಬಾ ದೇವಸ್ಥಾನ ಎಲ್ಲ ಫುಲ್ಲು ಸ್ಥಾಪನೆ ಆಗೋದಕ್ಕೆ ನೀವು ಒಂದು ಸತಿ ಈ ಜಾಗನ ವಿಸಿಟ್ ಮಾಡಿ ನೋಡಿ. ಏನಿಲ್ಲಪ್ಪ, ಮೈಸೂರು ಇರೋರು ಅಲ್ಲಿಂದ ಕಿಲೋಮೀಟ್ರು ಆಗ್ಬೋದು, ಒಂಚೂರು ದೂರ ಆಗ್ಬೋದೇನೋ. ಇದು ಕಾವೇರಿಧಾಮ ಹತ್ರ ಇರೋ ಸಾಯಿಬಾಬಾ ದೇವಸ್ಥಾನ. ಏನಿಲ್ಲ, ಚೆನ್ನಾಗಿದೆ. ಫುಲ್ ಸುತ್ತಮುತ್ತ ಎಸ್ಟೇಟು, ಆ ಗ್ರೀನರಿ ಎಲ್ಲ ನೋಡೋಕೆ ಚೆನ್ನಾಗಿದೆ. ಸಾಯಿಬಾಬಾ ದೇವಸ್ಥಾನ ಎಲ್ಲ ಫುಲ್ಲು ನಾವು ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದು ಆ ಫೀಲ್ ಥರ ಚೆನ್ನಾಗಿತ್ತು. ಫೀಲು ಚೆನ್ನಾಗಿರುತ್ತೆ. ಹೋಗಿ ನೀವೊಂದ್ಸತಿ ನೋಡ್ಕೊಂಬನ್ನಿ. ಸಾಯಿಬಾಬಾ ನಿಮ್ಮೆಲ್ರಿಗೂ ಒಳ್ಳೇದು ಮಾಡ್ತಾರೆ, ನೋಡ್ಕೊಂಡು ಬನ್ನಿ. ಹಾಗೆ ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬು. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹೀಗೆ ನಮ್ಮ ಸಪೋರ್ಟ್ ಮಾಡ್ತೀರಿ. ಮುಂದಿನ ವೀಡಿಯೋಗೆ ಕಾಯ್ತಾಯಿರಿ. ಗುಡ್ ಬೈ, ಟೇಕ್ ಕೇರ್, ಬೈ ಬಾಯ್.